ಪ್ರಮುಖವಾಗಿ ಈಗ ಕರೆದಿರುವಂಥದ್ದು ಇದ್ದಕ್ಕಿದ್ದಾಗೆ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರ ಮೇಲೆ ಅಮೇರಿಕದಲ್ಲಿ ಅವರು ಹೇಳಿಕೆ ಮಾಡಿದ್ರು SC/ST ಅಥವಾ ರಿಸರ್ವೇಷನ್ ವಿರುದ್ಧ ಅಂಥೇಳಿ ಇಲ್ಲದ ಸಲ್ಲದ ಆರೋಪವನ್ನು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನು, ಅವರು ಕೊಟ್ಟಂಥ ವಾಸ್ತವಿಕ ಹೇಳಿಕೆಯನ್ನು ತಿರುಚಿ ಅವರ ಮೇಲೆ, ಅವರ ತಾತನ ಮೇಲೆ ನೆಹರು ಅವರ ಹೆಸರನ್ನು ಹೇಳುವುದು, ಮೀಸಲಾತಿಗೆ ನೆಹರೂರವರು ಮತ್ತು ಇವರು ಸಹ ವಿರೋಧ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬರಿಗೂ ಏನು ಸಂಬಂಧ ಅನ್ನುವಂಥ ರೀತಿಯಲ್ಲಿ BJPನವ್ರಿಗೂ ಸಾಮಾಜಿಕ ನ್ಯಾಯಕ್ಕೂ ಅಥವಾ ರಿಸರ್ವೇಷನ್ಗೂ ಏನು ಸಂಬಂಧ? ಎಲ್ಲ ಹಂತಗಳಲ್ಲಿ ಈ BJPನವರು ಮನುವಾದಿಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಾ ಬಂದಿರುವಂಥ ಮನುವಾದಿಗಳು RSS BJPನವರು. RSSನ ಎರಡನೇ ಸರಸಂಘ ಚಾಲಕರು ಮಿಸ್ಟರ್ ಗುರೂಜಿ ಗೋಲ್ವಾಲ್ಕರ್ ಅವರು ಅವರ ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬೇಕು, ಶೋಷಿತ ವರ್ಗದ ಜನ ಹಾಗೇ ಮುಂದುವರಿಯಬೇಕು, ಅವರ ಅಭಿವೃದ್ಧಿ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವಂಥವ್ರು ಯಾರಾದರೂ ಇದ್ದರೆ ಅದು RSSನವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ವಾಟ್ ಈಸ್ ದ ರೋಲ್ ಆಫ್ ಭಾರತೀಯ ಜನತಾ ಪಾರ್ಟಿ RSS ಇನ್ ರಿಗಾರ್ಡ್ ಟು ಕಾನ್ಸ್ಟಿಟ್ಯೂಷನ್? ಈ ದೇಶದಲ್ಲಿ ಸಂವಿಧಾನವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅಥವಾ ಸಂವಿಧಾನವನ್ನು ತರ್ತಕ್ಕಂಥದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಅಂಬೇಡ್ಕರ್ ಅವರನ್ನು ನೇಮಕ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು, ನೆಹರು ಸರ್ಕಾರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ಕೊಟ್ಟಂಥ ಎಲ್ಲ ಶಿಫಾರಸುಗಳನ್ನು, ಸಂವಿಧಾನವನ್ನು, ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 332 to 342, 340ನಲ್ಲಿ OBCಗೆ, 341ನಲ್ಲಿ SCಗೆ, 342ನಲ್ಲಿ STಗೆ, ಸೊ ಹಾಗೆ ರೆಡ್ ವಿತ್ ಆರ್ಟಿಕಲ್ 16 ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂಥ ಸಂವಿಧಾನವನ್ನು ಜಾರಿಗೆ ತಂದಂಥವ್ರು, ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಟು ತಂದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು, ನೆಹರು ಮತ್ತು ಇನ್ನಿತರ ನಾಯಕರು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, 1950ರಲ್ಲಿ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ ಆರ್ಡರ್ 1950, ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಷನ್ ಆರ್ಡರ್ 1950 ಇದನ್ನು ತಂದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನವರು, ಅದು ಭಾರತೀಯ ಜನತಾ ಪಾರ್ಟಿಯವರಲ್ಲ. ದೇಶದಲ್ಲಿ ಇವತ್ತು ಅವರು ಹೇಳ್ತಾರೆ, ಅವರು ಬಹುಶಃ BJPಯ ಕೆಲವರು ನಾಯಕರು ಅಮಿತ್ ಶಾ ಇಂದ ಹಿಡಿದು ಇಲ್ಲಿಯವರೆಗೂ ನಾರಾಯಣ ಸ್ವಾಮಿ ಅವರಿಗೂ ಮಾತನಾಡಿದ್ದಾರೆ. ಒಂದು ಹಂತದಲ್ಲಿ ಕಾಕೆ ಕಾಲೇಲ್ಕರ್ ಅವರ ರಿಪೋರ್ಟ್ 1953 ಅದು SC/ST ವಿಚಾರವಾಗಿ ಕೊಟ್ಟಂಥ ಕಮಿಷನ್ ರಿಪೋರ್ಟ್ ಅಲ್ಲ, ಅದು OBC ಬಗ್ಗೆ ಕೊಟ್ಟಂಥದ್ದು. ಆ ರಿಪೋರ್ಟಲ್ಲೇ ಕೊಟ್ಟಂಥ ಆ ಕಮಿಷನ್ನೇ ಇದನ್ನು ಜಾರಿಗೆ ತರುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನುವಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲೇ ಜಾರಿಗೆ ಬರಲಿಲ್ಲ. ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ಮಂಡಲ್ ವರದಿಯ ಹಿನ್ನೆಲೆಯಲ್ಲಿ ಮಂಡಲ್ ವರದಿಯ ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅಥವಾ IIT ಉನ್ನತ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಸರ್ವೇಷನ್ ಕಾಂಗ್ರೆಸ್ ತಂದಂಥ ಸಂದರ್ಭದಲ್ಲಿ
ಯಾರ್ರೀ ಸಮಾಜವನ್ನು ಒಡೆದಾಳುವಂಥದಕ್ಕೆ ಬೆಂಕಿ ಇಟ್ಟಂಥವ್ರು, ಸಮಾಜವನ್ನು ಒಡೆದಾಳ್ತಕ್ಕಂಥ ಪ್ರಯತ್ನ ಮಾಡಿದಂಥವ್ರು ಯಾರು? ಇದು ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಇತ್ತೀಚೆಗೆ ಲ್ಯಾಟ್ರಲ್ ಅಡ್ಮಿಷನ್ ಮೂಲಕ ಈ ರಿಸರ್ವೇಷನನ್ನು ಕಿತ್ತೊಗಿತಕ್ಕಂಥ ಅದಕ್ಕೆ ಪ್ರಯತ್ನ ನಡೆಸಿರಲಿಲ್ವ ನೀವು? ನಿಮ್ಮ RSSನವರು ಒಂದು ಕಡೆ ಅಥವಾ BJPಯ ಅನಂತಕುಮಾರ್ ಹೆಗಡೆ ಅಥವಾ ಯತ್ನಾಳ್ ಇನ್ನಿತರರು ನಾವು ಬಂದಿರುವಂಥದ್ದೇ ಸಂವಿಧಾನ ಕಿತ್ತಾಕಲಿಕ್ಕೆ ಅಂತ ಹೇಳಿಕೆ ಮಾಡಿದ್ರು. RSSನ ರಾಮ್ ಮಾಧವ್ ಅನ್ನುವಂಥವ್ರು ಪಾಟ್ನಾದಲ್ಲಿ ಒಂದು ಹೇಳಿಕೆಯನ್ನು ಮಾಡಿದರು, ನಾವು ರಿಸರ್ವೇಷನನ್ನು ಕಿತ್ತಾಕ್ತೇವೆ ಅಂತೇಳಿ. ಅಂಬೇಡ್ಕರ್ ಅವರು ಪ್ರಾರಂಭದಲ್ಲಿ 10 ವರ್ಷಗಳ ಕಾಲ ರಿಸರ್ವೇಷನ್, ಯಾವಾಗ ಮೈನ್ ಸ್ಟ್ರೀಮಿಗೆ SC ST ಬರ್ತಾರೆ ನಂತರ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇದ್ರು. ಮೈನ್ ಸ್ಟ್ರೀಮಿಗೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೆರಿಯಾಡಿಕಲಿ ಆ ರಿಸರ್ವೇಷನನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದಂಥವರು ನಾವು ಕಾಂಗ್ರೆಸ್ಸಿನವರು. ಆದರೆ ನೀವಿವತ್ತು ಭಾರತೀಯ ಜನತಾ ಪಾರ್ಟಿಯವರು ಏನು ಮಾಡ್ತಾ ಇದ್ದೀರಿ? ಇಂಡೈರೆಕ್ಟ್ಲಿ ಯಾವ ರಿಸರ್ವೇಷನ್ ಇದೆ ಆ ರಿಸರ್ವೇಷನನ್ನು ಕಿತ್ತೊಗಿಲಿಕ್ಕೆ ಪ್ರಯತ್ನ ನಡೆಸಿದ್ದೀರಿ. ನೋಡಿ, ನಮ್ಮ ರಾಜ್ಯದಲ್ಲಿ 2013ರಲ್ಲಿ SC/BT/SP ಆ್ಯಕ್ಟನ್ನು ತಂದು ಕರ್ನಾಟಕದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಫಂಡ್ಸನ್ನು ಅಲೋಕೇಟ್ ಮಾಡಬೇಕು ಅನ್ನೋ ಕಾನೂನು ಮಾಡಿದ ಮೇಲೆ ಪ್ರತಿ ವರ್ಷ ಸುಮಾರು 38,000 ಕೋಟಿ SCPಗೆ TSPಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯವರು, ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಯಾಕ್ರೆ ನೀವು ಕೇಂದ್ರ ಸರ್ಕಾರದವರು SCP/TSP ರೀತಿಯಲ್ಲಿ ಕಾನೂನು ತರ್ತಾ ಇಲ್ಲ? ಯಾಕೆ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಮಾಡ್ತಾ ಇಲ್ಲ? ನೋಡಿ, ಕೇಂದ್ರ ಸರ್ಕಾರ ಮಿಸ್ಟರ್ ಮೋದಿ ಇಡೀ ದೇಶಕ್ಕೆ ಸೋಷಿಯಲ್ ವೆಲ್ಫೇರ್ಗೆ ಈ ವರ್ಷ 56,501 ಕೋಟಿ ಅಲೋಕೇಶನ್, ಲಾಸ್ಟ್ ಇಯರ್ 55,080 ಕೋಟಿ ಅಲೋಕೇಶನ್, 22-23ರಲ್ಲಿ 51,780 ಕೋಟಿ, 21-22ರಲ್ಲಿ 48,460 ಕೋಟಿ, 20-21ರಲ್ಲಿ 53,876 ಕೋಟಿ, 19-20ರಲ್ಲಿ 50,850 ಕೋಟಿ. ಇಡೀ ದೇಶಕ್ಕೆ, ದೇಶದ 140 ಕೋಟಿ ಭಾರತೀಯರಲ್ಲಿ ಆಲ್ಮೋಸ್ಟ್ ಅರೌಂಡ್ 25%, 24-25% SC STs ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಇರುವಂಥ 7 ಕೋಟಿ ಕನ್ನಡಿಗರಲ್ಲಿ ಇರುವ ಮೀಸಲಾತಿ ಏನೋ 17.1% SC, 7% ST ಇರುವಂಥದಕ್ಕೆ 38,000 ಕೋಟಿ ಪ್ರತಿ ವರ್ಷ ಅಲೋಕೇಟ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಕ್ಲಿಯರ್ ಆಗಿ ತೋರಿಸುತ್ತೆ ಕಾಂಗ್ರೆಸ್ಸಿನ ಬದ್ಧತೆ. BJP ಅವರ ಅಲೋಕೇಶನ್ ನೋಡಿದ್ರೆ ಅವರಿಗೆ ಕೇವಲ ಕಣ್ಣೊರೆಸ್ತಕ್ಕಂಥ ಪ್ರವೃತ್ತಿ ಇವತ್ತು SC ST ಬಗ್ಗೆ ಬರೇ ತೋರುಗಾಣಿಕೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ವಿಧವಾದಂಥ ಅವರನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲರನ್ನಾಗಿ ಮಾಡಿ ಮೈನ್ ಸ್ಟ್ರೀಮಿಗೆ ತರ್ತಕ್ಕಂಥ ಯಾವುದೇ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇಲ್ಲ. ಇವತ್ತು ಉತ್ತರ ಪ್ರದೇಶ ಇರ್ಬೋದು ಅಥವಾ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆಡಳಿತ ನಡೆಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಣಿಪುರ್, ಅಲ್ಲಿ ಆಗ್ತಾ ಇರುವಂಥ ಯಾರ ಮೇಲೆ ಅತ್ಯಾಚಾರಗಳು, ಅನಾಚಾರಗಳು, ಕೊಲೆಗಳು, ಅಲ್ಲಿರುವಂಥ ಟ್ರೈಬಲ್ಸ್ ಮೇಲೆ, ಅಲ್ಲಿರುವಂಥ ಶೆಡ್ಯೂಲ್ ಕಾಸ್ಟ್ ಮೇಲೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ, ಎಸ್, ಈ ವರ್ಗವನ್ನು ಮೈನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ನಮ್ಮ ಬದ್ಧತೆ. ಯಾವ ಸಂವಿಧಾನದ ಪ್ರಿಯಾಂಬಲಲ್ಲಿ ಜಸ್ಟಿಸನ್ನು ಎಲ್ಲ ವರ್ಗಕ್ಕೆ ಕೊಡಬೇಕು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ವರ್ಗದ ಜನರಿಗೆ ಸಮಪಾಲು, ಸಮಬಾಳು, ಸಮಾನ ಅವಕಾಶ ಸಿಕ್ಕದ ಮೇಲೆ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ ಸಮ ಸಮಾಜ ಆಗುವಂಥ ಸಂದರ್ಭದಲ್ಲಿ
ಆ ಸಮಯದಲ್ಲಿ ಈ ರಿಸರ್ವೇಷನ್ ಅನ್ನು ತೆಗಿತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಬಹುದೇ ಹೊರತು ಇವತ್ತು ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಿಲುವಿದೆ, ನಮ್ಮ ನಾಯಕರ ನಿಲುವಿದೆ. ಆದರೆ ಇವತ್ತು ಏನಾಗಿದೆ, ವಿನಾಕಾರಣ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿಯನ್ನು ಅವರ ಭಾರತ್ ಜೋಡೋ ಮಾಡಿದ ಮೇಲೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಷ್ಟ್ರದ ಅನೇಕ ವಿಚಾರಗಳನ್ನು ಸ್ಪಷ್ಟವಾಗಿ ದೇಶದ ಜನತೆ ಮುಂದೆ ಮತ್ತು ಪಾರ್ಲಿಮೆಂಟ್ ಮುಂದೆ ಇಡುವಂಥ ಪ್ರಯತ್ನಗಳು ನಡೆಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂಥ ಯಾವ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯ ಅಮಿತ್ ಶಾ ಇಂದ ಹಿಡಿದು ನಾರಾಯಣ ಸ್ವಾಮಿ ಇನ್ನಿತರ ನಾಯಕರುಗಳು ಕೊಟ್ಟಿದ್ದಾರೆ. ನಾವಿಷ್ಟೇ ಹೇಳಿಕೆ ಬಯಸ್ತೇನೆ, ನಿಮಗೂ ಸಾಮಾಜಿಕ ನ್ಯಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ಇವತ್ತು ಯಾರಾದರೂ ಸಾಮಾಜಿಕ ನ್ಯಾಯದ ವಿರೋಧಿಗಳಿದ್ದರೆ, SC ST OBC ಮೈನಾರಿಟೀಸ್ ವಿರೋಧಿಗಳು ಯಾರಾದರೂ ಅಥವಾ ಬಡವರ ವಿರೋಧಿಗಳು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯವರೇ ಹೊರತು ಕಾಂಗ್ರೆಸ್ಸಿನವರ ಅಲ್ಲ. ಈ ತಿರ್ಚಿ ಹೇಳಿಕೆ ಕೊಡ್ತಾ ಇರುವಂಥದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೀಡರು ಸಹ ಮೊದಲನೇದಾಗಿ ರಾಹುಲ್ ಗಾಂಧಿಯವರ ಕ್ಷಮೆಯನ್ನು ಯಾಚಿಸಬೇಕು, ಈ ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಇನ್ನೊಂದು ಪಾಯಿಂಟ್, ಇವರು ಮಾತಾಡೋದಕ್ಕೆ ಮೊದಲು ಇನ್ನೊಂದು ಪಾಯಿಂಟನ್ನು ಮುಗಿಸ್ತೇನೆ. ಸ್ವಾತಂತ್ರ್ಯ ಬಂದು 75 ವರ್ಷ ಮುಗಿಸಿದ್ದೇವೆ. 1947 ಮೊನ್ನೆ 75ನೇ ವರ್ಷ. 75 ವರ್ಷಗಳಲ್ಲಿ ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮತ್ತು ಮೀಡಿಯಾ ಅವರವರದೇ ಶಿಷ್ಟಾಚಾರಗಳನ್ನು ರೂಪಿಸ್ಕೊಂಡಿರುವಂಥ ವ್ಯವಸ್ಥೆ. ಆ ಶಿಷ್ಟಾಚಾರಗಳಿಗೆ ಇವತ್ತು ಮಿಸ್ಟರ್ ಮೋದಿ ಮತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಈ ದೇಶದ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟಾಕಿದ್ದಾರೆ. ನಮ್ಮ ದೇಶದ ಶಿಷ್ಟಾಚಾರಗಳಿಗೆ ಬಿಟ್ಟು ಇಂಡಿಪೆಂಡೆಂಟ್ ಜುಡಿಷಿಯರಿ ಇರಬೇಕಾದ್ರೆ ಪ್ರಧಾನಮಂತ್ರಿಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮನೆಯಲ್ಲಿ ಗಣೇಶೋತ್ಸವ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ತಾರೆ. ಹೋಗೋದು ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಮ್ರಾ ಜೊತೆಯಲ್ಲಿ ಕರ್ಕೊಂಡೋಗಿ ಅವರ ಎಕ್ಸ್ ಅಕೌಂಟಲ್ಲಿ ಪ್ರಧಾನಮಂತ್ರಿಗಳೇ ಆ ಫೋಟೋವನ್ನು ಡಿಸ್ಪ್ಲೇ ಮಾಡಿಸ್ತಾರೆ. ಏನು, ವಾಟ್ ಈಸ್ ಇಟ್ಸ್ ಇಂಟೆನ್ಷನ್? ಇವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಂದೆ ಕೇಂದ್ರ ಸರ್ಕಾರದ ಮೇಲೆ ಇರುವಂಥ ಅನೇಕ ಕೇಸುಗಳಿದ್ದಾವೆ. ನಾನು ಈ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಆಯ್ತಪ್ಪ, ನೀವು ಗಣೇಶೋತ್ಸವಕ್ಕೆ CJ ಕರೀಬೇಕಾದ್ರೆ ಸ್ಪೀಕರ್ ಅವರನ್ನು ಲೋಕಸಭಾ ಸ್ಪೀಕರ್ ಕರೀಬೋದಾಯಿತು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೀಬೋದಾಯಿತು, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೀಬೋದಾಯಿತು, ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರನ್ನು ಕರೀಬೋದಾಯಿತು, ಖರ್ಗೆ ಅವರನ್ನು ಕರೀಬೋದಾಯಿತು, ಅಥವಾ ಈ ರಾಷ್ಟ್ರದ ರಕ್ಷಣೆ ಮಾಡುವಂಥ ಸೇನೆಯ ಮುಖ್ಯಸ್ಥರನ್ನು ಕರೀಬೋದಾಗಿತ್ತು. ಇವರೊಬ್ಬರನ್ನೇ ನೀವು ಕರೆಯೋದಾಗಲಿ ಅಥವಾ ಇವರೊಬ್ಬರೇ ಬರೋದಾಗಲಿ ಉದ್ದೇಶ ಏನು? ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಸಂವಾದ ಏನು? ಇದು ದೇಶದ ಜನತೆ ಕೇಳಬಯಸಿದ್ದಾರೆ. ಸೊ ಬಹುಶಃ ಈ ರೀತಿಯ ಹೊಸ ಸಂಪ್ರದಾಯಗಳನ್ನು, ಶಿಷ್ಟಾಚಾರವನ್ನು ಬಿಟ್ಟು ಮಾಡಿರುವಂಥದ್ದು ದೇಶದ ಜನತೆಗೆ ಇವತ್ತು ನ್ಯಾಯಾಂಗದ ಬಗ್ಗೆ, ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ರೀತಿಯ ಸಂಶಯದ ಸುಳಿ ಇವತ್ತು ಕಾಣ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದರೆ ವಿರೋಧ ಪಕ್ಷದವರು
2009ರಲ್ಲಿ ಬಾಲಕೃಷ್ಣ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇಫ್ತಿಯಾರಲ್ಲಿ ಸೇರಿದ್ದಾರೆ. ನಿಮಗೇನಾದರೂ ಕಾಮನ್ ಸೆನ್ಸ್ ಇದೆಯೇನ್ರಿ ಮಿಸ್ಟರ್ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳೇ? ಇಫ್ತಿಯಾರ್ ಅದು ಒಂದು ಕುಟುಂಬದ ಕಾರ್ಯಕ್ರಮ ಅಲ್ಲ, ಒಂದು ಮನೆಯಲ್ಲಿ 4 ಗೋಡೆ ಮಧ್ಯೆ ನಡೆಯುವಂಥದ್ದಲ್ಲ. ಮನೆ ನೀವು ನಡೆಸಿರುವಂಥ 4 ಗೋಡೆ ಮಧ್ಯೆ ಅದು ಸಾರ್ವಜನಿಕ ಕಾರ್ಯಕ್ರಮ. ಆ ಇಫ್ತಿಯಾರಲ್ಲಿ 100,000 ಜನ ಭಾಗವಹಿಸಿರುವಂಥದ್ದು. ಅಲ್ಲಿ ಏನಾದರೂ ಮಾತಾಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯನಾ? ಯಾವುದಾದ್ರೂ ಇನಾಗ್ರೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಧಾನಿಗಳು ಇರ್ತಾರೆ, ಚೀಫ್ ಜಸ್ಟಿಸು ಇರ್ತಾರೆ, ಯಾವುದಾದ್ರೂ ಒಂದು ಕೋರ್ಟ್ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟದ್ದು ಮತ್ತೊಂದು. ಆದರೆ ನೀವು ರೀಸನಿಂಗ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಆದರೂ ಇರಬೇಕಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಶಿಷ್ಟಾಚಾರಕ್ಕೆ ಅಪಚಾರ ಎಸಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಪ್ರಧಾನಮಂತ್ರಿಗಳು, ಇನ್ನೊಂದು ಕಡೆ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ರವರು ಮತ್ತು ಜನರ ಭಾವನೆಗಳಿಗೆ ವಿರುದ್ಧವಾಗಿ ನೀವು ನಡ್ಕೊಂಡಿರ್ತಕ್ಕಂಥದಕ್ಕೆ ದಯಮಾಡಿ ಈ ದೇಶದ ಜನತೆಯ ಕ್ಷಮೆಯನ್ನು ಪ್ರಧಾನಮಂತ್ರಿಗಳು ಕೇಳಬೇಕು ಮತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅವರು ಸಹ ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇವೆ. ಅಷ್ಟೇ ಅಲ್ಲ, ಈ ರೀತಿಯ ಪ್ರವೃತ್ತಿಯನ್ನು ಮುಂದುವರೆದರೆ ಬಹುಶಃ ದೇಶದ ಜನತೆನೇ ಇವರಿಗೆ ಸಂದರ್ಭ ಬಂದಾಗ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ. ಥ್ಯಾಂಕ್ ಯು. ಮಿಕ್ಕಿದ್ದನ್ನು ಮಾನ್ಯ ಹನುಮಂತಯ್ಯನವರು